ಹಾಯ್, ಇರಿ ಸ್ಕ್ರೋಲ್ ಮಾಡಬೇಡಿ. ಇವತ್ತೊಂಥರ ಪಿಜ್ಜಾ ಸ್ಟೋರಿ ಹೇಳ್ತೀನಿ ಕೇಳಿ. ನನಗೆ ಪಿಜ್ಜಾ ಅಂದರೆ ಚೈಲ್ಡ್ಹುಡ್ ಮೆಮೊರಿ ಏನೂ ಇಲ್ಲ. ಕಾಲೇಜ್ ಟೈಮಲ್ಲಂತೂ ನಾನೊಬ್ಬಳೇ ಆರ್ಡರ್ ಮಾಡ್ಲಿಕ್ಕಂತೂ ಆಗ್ತಿರ್ಲಿಲ್ಲ. ಸೊ ನಾನು ಮತ್ತೆ ನನ್ನ 3-4 ಫ್ರೆಂಡ್ಸ್ ಹೋಗಿ ಮನಿ ಶೇರ್ ಮಾಡಿ ಒಂದು ಪಿಜ್ಜಾ ತಿಂತಿದ್ವಿ. ಅದು ನಮ್ಮ ಬಜೆಟ್ ಲೈಫ್ ಇತ್ತು. ಒಂದ್ಸಲ ಅಂತೂ ನನಗೆ ಕ್ಲಿಯರ್ ಆಗಿ ನೆನಪಿದೆ. ನಾನು ಮತ್ತು ನನ್ನ ಫ್ರೆಂಡ್ ಮಂಗಳೂರಿಗೆ ಹೋಗಿದ್ವಿ. ಆಗ ವಿ ವರ್ ನಾಟ್ ವರ್ಕಿಂಗ್, ಪಾಕೆಟ್ ಮನಿ, ಸ್ಟ್ರಿಕ್ಟ್ ಬಜೆಟ್ ಗೊತ್ತಲ್ವಾ. ಮಾಲ್ಗೆ ಹೋಗಿದ್ವಿ. ಸಿಟಿ ಸೆಂಟರ್ ಅಥವಾ ಫಾರಮ್ ಮಾಲ್ ಎಕ್ಸಾಕ್ಟ್ ಏನು ನೆನಪಿಲ್ಲ. ಆದರೆ ಪಿಜ್ಜಾ ಹಟ್ಗೆ ಹೋಗಿದ್ವಿ. ಫುಲ್ ಎಕ್ಸೈಟ್ಮೆಂಟ್ ಅಂತೂ ಇತ್ತು. ಮೆನು ಬುಕ್ ಓಪನ್ ಮಾಡಿದ್ಮೇಲೆ ಅಯ್ಯೋ ದೇವಾ, ಪ್ರೈಸಸ್ ನೋಡಿ ಶಾಕ್. ನಮಗೆ ಏನು ಪಿಜ್ಜಾ ಏನು ಟಾಪಿಂಗ್ಸ್ ಗೊತ್ತಿಲ್ಲ, ಎಲ್ಲ ಕಾಸ್ಟ್ ಜಾಸ್ತಿ. ನಾನು ಮತ್ತು ನನ್ನ ಫ್ರೆಂಡ್ ಹಾಫ್ ಆನ್ ಅವರಿಂದ ಮೆನು ನೋಡ್ತಾ ಇದ್ದೀವಿ, ಕನ್ಫ್ಯೂಸ್ ಆಗ್ತಾ ಇದ್ದೀವಿ. ವಿ ವರ್ ಲಿಟ್ರಲಿ ಲಾಫಿಂಗ್ ಆ್ಯಂಡ್ ಥಿಂಕಿಂಗ್, ಅಯ್ಯೋ ಪೀಪಲ್ ಮೈಟ್ ಥಿಂಕ್ ವಿ ಕೇಮ್ ಓನ್ಲಿ ಟು ರೀಡ್ ಮೆನು ಅಂತ. ಫೈನಲಿ ಒಂದು ಸ್ಮಾಲ್ ಪಿಜ್ಜಾ ತಗೊಂಡ್ವಿ. ಅದರಲ್ಲೂ ಕೂಡ ಬಿಲ್ ಶೇರ್ ಮಾಡಿ ಅಡ್ಜಸ್ಟ್ ಮಾಡಿದ್ವಿ. ಜಾಬ್ ಬಂದಮೇಲೆ, ಸ್ಯಾಲ್ರಿ ಬಂದಮೇಲೆ ಯಾವಾಗಲೂ ಒಂದ್ಸರಿ ನಾನು ನನಗೋಸ್ಕರ ಟ್ರೀಟ್ ಕೊಡ್ತಾಯಿದ್ದೆ. ಅದರಲ್ಲೂ ಕೂಡ ಪ್ರೈಸ್ ನೋಡಿ ಸ್ವಲ್ಪ ಹಾರ್ಟ್ ಬ್ರೇಕ್ ಆಗಿ ಅಯ್ಯೋ 400 ರೂಪಾಯಿ ವೇಸ್ಟ್ ಆಯ್ತಲ್ಲ ಅಂತ ತಿಂದಮೇಲೆ ಹೇಳ್ಕೊಂಡು ಗಿಲ್ಟ್ ಮಾಡಿ, ಈಸ್ ದಿಸ್ ಪಿಜ್ಜಾ ರಿಯಲಿ ವರ್ತ್ ಇಟಾ? ಆಗ ಪಿಜ್ಜಾ ರಿಯಲ್ ಲಕ್ಸುರಿ ಅಲ್ವಾ. ಮತ್ತು ಇವತ್ತು ನಾನೇ ಪಿಜ್ಜಾ ಫ್ರಮ್ ಸ್ಕ್ರ್ಯಾಚ್ ಮಾಡಿದೆ. ಸಾಸು ನಾನೇ, ಬೇಸು ನಾನೇ, ಎಲ್ಲ ಹೋಮ್ ಮೇಡ್. ಡೋ ರೈಸ್ ಆಗುತ್ತಾ ಅಂತ ಟೆನ್ಷನ್ ಇತ್ತು. ವೆದರ್ ಜೊತೆ ಕಾಪ್ರೇಟ್ ಮಾಡಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಇವತ್ತು ಡೋ ಪರ್ಫೆಕ್ಟಾಗಿ ರೈಸ್ ಆಯಿತು. ನಾನು ಪದೇ ಪದೇ ಅವನ್ಗೆ ಹೋಗಿ ಚೆಕ್ ಮಾಡ್ತಾ ಇದ್ದೆ, ಕ್ರಸ್ಟ್ ಬ್ರೌನ್ ಆಯಿತಾ, ಚೀಸ್ ಮೆಲ್ಟ್ ಆಯಿತಾ, ಫುಲ್ ಸೀರಿಯಸ್ ಶೆಫ್ ಥರ. ಪಿಜ್ಜಾ ರೆಡಿ ಆಗಿದ್ದಾಗ ಗೋಲ್ಡನ್ ಕ್ರಸ್ಟ್, ಮೆಲ್ಟೆಡ್ ಚೀಸ್ ಇವೆಲ್ಲ ನೋಡಿ ಐ ಫೆಲ್ಟ್ ಸೋ ಪ್ರೌಡ್. Not big emotional proud, just that silent happy proud. And honestly, one time Pizza Hut ಮೆನು ನೋಡಿ ಹಾಫ್ ಆನ್ ಅವರ್ ಕನ್ಫ್ಯೂಸ್ ಆಗ್ತಾ ಇದ್ದೆ. ಇವತ್ತು ನಾನೇ ಡೋ ನೀಡ್ ಮಾಡಿ ಸಾಸ್ ಮಾಡಿಕೊಂಡು ನಾನೇ ನನಗೆ ಡೆಲಿವರಿ ಮಾಡ್ಕೊಡ್ತಾ ಇದ್ದೀನಿ ನೋಡಿ. ಲೈಫ್ ಎಷ್ಟು ಫನ್ನಿ ಇದೆ ಅಲ್ವಾ. ಒಂದು ಟೈಮಲ್ಲಿ ನಾವು ಏನೇನೋ ಅನ್ಕೋತೀವಿ ನಮಗೇನು ಬರೋಲ್ಲ ಮಾಡೋಕ್ಕೆ ಅಂತ. ಸೇಮ್ ಪಿಜ್ಜಾ ಸ್ಟೋರಿ ಬಟ್ ನಾವು ವಿತ್ ಎಕ್ಸ್ಟ್ರಾ ಚೀಸ್. ಫಸ್ಟ್ ಬೈಟ್ ತಿಂದಾಗ ನನ್ನ ಮೈಂಡಲ್ಲೊಂದು ಡೈಲಾಗ್ ಬಂದಿತ್ತು, ಡೊಮಿನೋಸ್ ಪ್ಲೀಸ್ ಅಡ್ಜಸ್ಟ್, ಶೆಫ್ ಪ್ರೀಮಾ ಹ್ಯಾಸ್ ಎಂಟರ್ಡ್ ದ ಕಿಚನ್ ಅಂತ. ನನ್ನ ಪಾಸ್ಟ್ ಸೆಲ್ಫ್ ನನ್ನ ಮುಂದೆ ಬಂದರೆ ಹೇಳೋದು, ಗುಡ್ ಜಾಬ್ ಗರ್ಲ್, 400 ರೂಪಾಯಿ ಸೇವ್ ಆಯಿತು. ಸೊ ಇದಾಗಿತ್ತು ನಂದು ಪಿಜ್ಜಾ ಸ್ಟೋರಿ. ಪ್ರೈಸು ಬೇಡ, ಟೇಸ್ಟು ಬೇಡ, ಬಜೆಟು ಬೇಡ, ಎಲ್ಲ ಹರ್ಡಲ್ಸ್ ಕ್ರಾಸ್ ಮಾಡಿ ಬಂದಿದ್ದು. ಇವತ್ತು ಲೈಫು ಇಂಪ್ರೂವ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಮೈ ಕುಕಿಂಗ್ ಡೆಫಿನೆಟ್ಲಿ ಇಂಪ್ರೂವ್ ಆಗಿಬಿಟ್ಟು. ಆ್ಯಂಡ್ ಆನೆಸ್ಟ್ಲಿ ಇವತ್ತು ಪಿಜ್ಜಾ ಮಾಡಿದ ಮೇಲೆ ನನಗೆ ಒಂದು ಥಿಂಗ್ ಕ್ಲಿಯರ್ ಆಯಿತು. ಸಮ್ಟೈಮ್ಸ್ ಲೈಫಲ್ಲಿ ಬಿಗ್ ಅಚೀವ್ಮೆಂಟ್ಸ್ ಬೇಡ, ಸಿಂಪ್ಲಿಸಿಟಿ ಕೂಡ ಹ್ಯಾಪಿನೆಸ್ ಕೊಡುತ್ತೆ ಅಲ್ವಾ. ಸೊ ನಿಮ್ಮ ಲೈಫಲ್ಲೂ ಇದೇ ರೀತಿ ರಿಲೇಟೆಡ್ ಪಿಜ್ಜಾ ಸ್ಟೋರಿ ಇದ್ದರೆ ಕಮೆಂಟಲ್ಲಿ ನನಗೆ ತಿಳಿಸಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿಬಿಟ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.